ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಅನುಬಂಧ ಪ್ರಕೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣ್ತಿರೋ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಈ ಅಡಿಕೆಯನ್ನ ತಗೊಬಂದು ನಮಗೆ ಕೊಟ್ಟಾಗ ನಾವು ಯಾವ ತರ ಈ ಒಂದು ಅಡಿಕೆನ ನಾವು ರೆಡಿ ಮಾಡ್ತೇವೆ ಅಲ್ವಾ. ಇದರೊಳಗಡೆ ಎಷ್ಟು ಕೆಲಸಗಳು ಇರ್ತವೆ ನಮಗೆ ಅಂದ್ರೆ, ಒಂದು ಅಡಿಕೆ ತಗೊಂಬಂದ್ ಕೊಟ್ಟಾಗ ನಾವು ಅದನ್ನ ಯಾವ ತರ ಬೇರ್ಪಡೆ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಒಂದು ನಾನಾರು ರೀತಿಯಲ್ಲಿ ನಮಗೆ ಕೆಲಸಗಳು ಸಿಗುತ್ತೆ. ಅಂದ್ರೆ ಅಡಿಕೆ ತಗೊಂಬರ್ಬೇಕು, ಮಿಷಿನಿಂಗ್ ಹಾಕ್ಬೇಕು, ಕಟ್ ಮಾಡಿಸ್ಬೇಕು, ಅದರಲ್ಲಿರುವಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಈ ತರ ಒಂದು ಅಡಿಕೆನ ನಾವು ರೆಡಿ ಮಾಡ್ತೀವಿ ಅಂತ ಅಂದ್ರೆ, ಈ ಒಂದು ಅಡಿಕೆ ರೆಡಿ ಮಾಡೋದಕ್ಕೆ ನಮ್ಗೆ ಅದ್ರಲ್ಲಿ ಎಷ್ಟು ಕೆಲಸಗಳು ಸಿಗುತ್ತೆ ಅಂತ ಒಂದೊಂದಾಗಿ ವಿಡಿಯೋಸ್ ನಾವು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀವಿ. ಒಂದು ಅಡಿಕೆ ಚೇಣಿ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಎಷ್ಟು ಕಷ್ಟಗಳು ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಅಡಿಕೆ ತೋಟದಲ್ಲಿ ಅಂದ್ರೆ ಒಂದು ಮರದಿಂದ ಕಾಯಿ ತಗೊಬಂದು ನಮಗೆ ಕೊಟ್ಟಾಗ, ತೋಟಗಳಲ್ಲಿ ಹೋಗಿ ಕುಯ್ಕೊಂಡ್ಬಂದು ನಮಗೆ ತಗೊಬಂದು ಕೊಟ್ಟಾಗ ಈ ತರ ಒಂದು ನಾವು ಅಡಿಕೆನ ರೆಡಿ ಮಾಡೋದು ಹೇಗೆ, ಆ ಒಂದು ಕೆಲಸಗಳು ಹೇಗಿರ್ತವೆ ನೀವೆಲ್ಲ ಹೋಗಿ ಆ ಒಂದು ವಿಡಿಯೋಸ್ ನೋಡ್ಕೊ ಬನ್ನಿ. ನಾನು ಅಲ್ಲಿ ತೋರ್ಸಿದ್ನಲ್ಲ, ಇದು ಬಂದ್ಬಿಟ್ಟು ಈ ಅಡಿಕೆಯಲ್ಲಿ ಕಣ್ಣು ಅಂದ್ರೆ ಅಡಿಕೆ ಇರುತ್ತೆ ನೋಡಿ, ಆ ಅಡಿಕೆ ಕಣ್ಣು ಬಂದ್ಬಿಟ್ಟು ಈ ಒಂದು ಸೈಡ್ ಅಲ್ಲಿ ನಮ್ಗೆ ಸಿಗುತ್ತೆ. ಇದು ಸಪ್ರೇಟ್ ಆಗಿ ಇಲ್ಲಿ ಬರುವಂತಹ ಕಸ, ಇದು ಕಸದಲ್ಲೂ ನಮ್ಗೆ ಈ ತರ ಒಂದು ಅಡಿಕೆಗಳು ಸಿಗುತ್ತೆ. ಇದನ್ನ ನಾವು ಬೇರ್ಪಡಿಸ್ಕೊಂಡು ಆರಿಸ್ಕೊಂಡು ನಾವು ಇದನ್ನ ಬೇಯಿಸ್ಕೋಬಹುದು. ಇಲ್ಲಿಂದ ಸಿಪ್ಪೆ ಬರುತ್ತೆ ಮಿಷಿನ್ ಅಲ್ಲಿ. ಇಲ್ಲಿಂದ ಸಿಪ್ಪೆ ಬಂದಾಗ ಆ ಸಿಪ್ಪೆ ಒಳಗಡೆನೆ ಎಲ್ಲ ಒಂದು ಈ ಪುಡಿ ಎಲ್ಲ ಹೋಗ್ಬಿಡುತ್ತಲ್ವಾ. ಹಾಗಾಗಿ ಈ ತರ ಒಂದು ಇದಕ್ಕೆ ಸೆಟ್ ಮಾಡಿಸಿದ್ರೆ ನಮ್ಗೆ ಈ ರೋಲ್ ಆಗಿ ಸಿಪ್ಪೆ ಎಲ್ಲ ಬಂದು ಅಲ್ಲಿ ಬರುತ್ತೆ. ಅಲ್ಲಿ ಬಂದಾಗ ನಮ್ಗೆ ಈ ತರ ಒಂದು ನುಚ್ಚು ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಈ ಒಂದು ಯಂತ್ರದ ಮಿಷಿನ್ಗೆ ನಾವು ಇದನ್ನ ಅಟ್ಯಾಚ್ ಮಾಡಿಸ್ಕೊಂಡಿದೀವಿ. ಹಂಗಾಗಿ ನಮ್ಗೆ ಪುಡಿ ಇಲ್ಲೇ ಬಂದು ಸಿಕ್ಕೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಒಂದು ಡಿವೈಡ್ ಮಾಡಿರ್ತಾರೆ. ಅಂದ್ರೆ ಅಡಿಕೆಯಲ್ಲಿ ನಾವು ಮಿಷಿನ್ಗೆ ಹಾಕಿದಾಗ ನಾನು ತೋರಿಸಿದ್ನಲ್ಲ ನಿಮಗೆ, ಆ ತರ ಬಂದಂತಹ ಅಡಿಕೆಗಳು ಈ ತರ ಎಲ್ಲ ಮಾಡ್ಬಿಟ್ಟು ಇದನ್ನ ನಾವು ಎಲ್ಲ ಸಪ್ರೇಟ್ ಅಡಿಕೆಗಳನ್ನ ಮಾಡ್ಕೊಂಡು ಅದಾದ್ಮೇಲೆ ನಾವು ಅಡಿಕೆನ ಬೇಯಿಸೋದಿಕ್ಕೆ ಹಾಕೊಂತೀವಿ. ಅಡಿಕೆಯಲ್ಲಿ ಒಂದು ಹದ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಹಂಡೆಗೆ ಹಾಕಿ ನಾವು ಬೇಯಿಸಿದಾಗ ಅದ್ರೊಳಗಡೆ ಅಡಿಕೆ ಬೇಯಿಸಿ ನಾವು ತೆಗಿತೀವಲ್ಲ, ಅಲ್ಲಿ ಹದದಿಂದ ನೀಟಾಗಿ ಬೇಯಿಸಿದ್ರೆ ಮಾತ್ರ ನಮಗೆ ಅಡಿಕೆ ಒಂದು ಕ್ವಾಲಿಟಿ ಅನ್ನೋದು ನಮಗೆ ಸಿಗುತ್ತೆ. ನೋಡಿ, ಅಡಿಕೆ ಬೇಯಿಸಾದ್ಮೇಲೆ ನಮಗೆ ಬಿಸಿಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬಿಸಿಲು ಇದ್ದಾಗ ನಾವು ಈ ತರ ಒಂದು ಟಾರ್ಪಲ್ಗಳಲ್ಲಿ ಹಾಕೊಂಡು ಇದು ಒಣಗಿಸ್ಕೊಂತೀವಿ. ಬಟ್ ಇದು ಒಣಗಿದ ನಂತರ ನಮ್ಗೆ ಈ ತರ ಒಂದು ಅಡಿಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ನಮ್ಗೆ ರಾಶಿ ಅಡಿಕೆ ರೆಡಿ ಆಗಿದೆ. ಈ ಒಂದು ರಾಶಿ ಅಡಿಕೆನ ನಾವು ಈಗ ಚೀಲದಲ್ಲಿ ಶೇಖರಣೆ ಮಾಡಿ ಇಟ್ಕೊಬಹುದು. ಅಂದ್ರೆ ಎಷ್ಟೇ ವರ್ಷ ಇಟ್ಕೊಂಡ್ರು ಹಾಳಾಗೋದಿಲ್ಲ. ಫಸ್ಟ್ ನೀಟಾಗಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡ ಆದ್ಮೇಲೆ ನಮ್ಗೆ
ಈ ತರ ನೋಡಿ, ಈ ತರ ಸೌಂಡ್ ಬರುತ್ತೆ. ಈ ತರ ಸೌಂಡ್ ಬಂದಾಗ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನ್ ನೋಡ್ತಾ ಇದೀರಾ ನೋಡಿ, ಈ ತರ ಒಂದು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೀರಲ್ಲ, ಈ ತರ ಒಂದು ಗರುಗ್ಲು ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ಪುಡಿಗಳು ನಮಗೆ ಸಿಗುತ್ತೆ. ಅಂದ್ರೆ ಅಲ್ಲಿ ನೀವು ನೋಡಿದ್ರಲ್ಲ, ನುಚ್ಚಾಗಿದ ತಕ್ಷಣ ನಮಗೆ ಈ ತರ ಗೋಟು, ಈ ಗೋಟುಗಳನ್ನ ನಾವು ಒಣಗಿಸಿದಾಗ ಈ ತರ ಇರುತ್ತೆ. ಎಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡಾಗ ನಮಗೆ ಈ ಒಂದು ಅಡಿಕೆಯಲ್ಲಿ ಮತ್ತೆ ಇದೇ ರೀತಿ ನಮ್ಗೆ ಒಂದು ಅಡಿಕೆ ಸಿಗುತ್ತೆ. ಅಂದ್ರೆ ಒಣಗ್ಬೇಕು, ಒಣಗಿದ್ರೆ ಮಾತ್ರ ಇದು ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಒಣಗಿಸ್ತೀವಿ ನಾವು. ಒಣಗಿಸಾದ್ಮೇಲೆ ಮಿನಿಮಮ್ ಅಂತ ಅಂದ್ರೆ ತುಂಬಾ ಬಿಸಿಲು ಬಂದಾಗ ಇದೆಲ್ಲದು ಸ್ವಲ್ಪ ರಾಶಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಹಸಿ ಇದ್ದಾಗ ನಾವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನ್ನ ವಿಡಿಯೋಸ್ ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ವಿಡಿಯೋಸ್ಗಳು ಸ್ವಲ್ಪ ನಿಧಾನವಾಗಿ ಅಪ್ಲೋಡ್ ಆಗ್ತಾ ಇದೆ. ನೋಡಿದ್ರಲ್ಲ, ಈ ಒಂದು ಅಡಿಕೆ ಚೀನಿ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಯಾವ ತರ ಇದ್ರಲ್ಲಿ ಕೆಲಸ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸ್ನೇಹಿತರೆ, ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದಿಸ್ ವಾಚ್ ವಿಡಿಯೋಸ್.